ಗಾಂಧಿ ಕುಟುಂಬನೇ ಉತ್ತರ ಕೊಡಬೇಕು. ಇವತ್ತು ಪ್ರಿಯಾಂಕಾ ಗಾಂಧಿಯನ್ನು ತಂದಿಟ್ಟಿದ್ದಾರೆ. ಬಹುತೇಕ ಕಾಂಗ್ರೆಸ್ಸಿನ ಬತ್ತಳಿಕೆಯಲ್ಲಿರ್ತಕ್ಕಂಥ ಕೊನೆಯ ಅಸ್ತ್ರ ಮುಗಿತು. ಇಲ್ಲಿಗೆ ಮಹಾಭಾರತ ಮುಗಿಯಿತು. ಬಹುತೇಕ ಕೆಲವೇ ದಿವಸಗಳಲ್ಲಿ ಅದು ಕೂಡ ನಿಮ್ಮ ಎದುರುಗಡೆ ಅನಾವರಣಗೊಳ್ಳುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಊರಿಗೆ ಬಂದ ನಾರಿ ನೀರಿಗೆ ಬರದೆ ಹೋದಿತ್ತೆ ಅಂತ. ಪ್ರಿಯಾಂಕಾ ಗಾಂಧಿ ಅವಳಿಗಿಂತ ಅವನಿಗೆ ರಾಹುಲ್ ಗಾಂಧಿಗಿಂತ ಭಾರಿ ಒಳ್ಳೆಯವಳಂತೆ, ಭಾರಿ ಕೆಪೇಬಲ್ ಅಂತೆ, ಇಂದಿರಾ ಗಾಂಧಿಯ ಮತ್ತೊಂದು ರೂಪ ಅಂತೆ, ಅವತಾರ ಅಂತೆ, ಇದೆಲ್ಲ ಹೇಳ್ತಾ ಕೂತ್ಕೊಂಡಿದ್ದಲ್ಲ. ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಚಿತ್ರಣ ಅನಾವರಣ ಆಗಲಿಕ್ಕಿದೆ. ಮತ್ಯಾರು ಇಲ್ಲ ಕಾಂಗ್ರೆಸ್ನಲ್ಲಿ, ಮತ್ಯಾರು ಒಪ್ಪುದೂ ಇಲ್ಲ, ಮತ್ಯಾರು ಕಾಂಗ್ರೆಸ್ ಒಪ್ಪುದಿಲ್ಲ. ಅಲ್ಲ ಕಣ್ರಿ, ಎಂತೆಂತ ಒಳ್ಳೊಳ್ಳೆ ನಾಯಕರಿದ್ರು. ಶರದ್ ಪವಾರ್ ಅಂತ ನಾಯಕರಿದ್ರು, ರಾಜೇಶ್ ಪೈಲಟ್ ಅಂತ ನಾಯಕರಿದ್ರು, ಮಾಧವರಾವ್ ಸಿಂಧಿಯಾ ಅಂತ ನಾಯಕರಿದ್ರು. ಹೇಗೆ ಸೈಡ್ಲೈನ್ ಮಾಡ್ತು? ಗಾಂಧಿ ಕುಟುಂಬ ಹೊರತುಪಡಿಸಿ ಬಹುತೇಕ ಕಾಂಗ್ರೆಸ್ಸಿಗೆ ಬೆನ್ನೆಲುಬಿಲ್ಲ. ಇವತ್ತು ನೋಡ್ರಿ ಮೀಡಿಯಾದಲ್ಲಿ ಹಾಕೋದು, ಅದರ ಮೇಲೆ ವಿವಾದ. ಅನಂತ್ ಕುಮಾರ್ ಹೆಗ್ಡೆ ಹೇಳಿ ಅವ್ರು ಇನ್ನೊಂದು ತಾಸಲ್ಲಿ ಟಿವಿಯಲ್ಲಿ ಏನ್ ಬರುತ್ತೆ ಅದು ನಾನೇ ಹೇಳ್ಬಿಡ್ತೀನಿ, ಮತ್ತೆ ಅದೇ ಬರುತ್ತೋ. ಪಾಪ ಇವ್ರ ಕೈನಲ್ಲಿಲ್ಲ, ಅಲ್ಲಿ ಮ್ಯಾಗಡೆ ಕೂತ್ಕೊಂಡಿದಾರಲ್ಲ ಅರ್ಬನ್ ನಕ್ಸಲ್ಸ್, ಅವ್ರು ಮಾಡೋ ಕಿತಾಪತಿ, ಅವ್ರು ಮಾಡೋ ಕಿತಾಪತಿ. ಪಾಪ ಇವರಿಗೆಲ್ಲ ಅದೆಲ್ಲ ಗೊತ್ತು ಆಗಲ್ಲ. ಇವ್ರು ಪ್ರಾಮಾಣಿಕವಾಗಿ ಇವ್ರು ನ್ಯೂಸ್ ಅನ್ನು ಕಳಿಸ್ತಾರೆ. ಅಲ್ಲಿ ಯಾವ್ದನ್ನ ಕಟ್ ಮಾಡಬೇಕು, ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಪೇಸ್ಟ್ ಮಾಡಬೇಕು, ಎಲ್ಲಿ ತಿರುಚಬೇಕು, ಎಲ್ಲಿ ಮಡಚಬೇಕು, ಇದೆಲ್ಲ ಮಾಡಿಕೊಂಡು ಒಟ್ಟಾರೆ ಈ ದೇಶದ ಇಮೇಜ್ ಅನ್ನ, ಇಲ್ಲಿಯ ರಾಜಕಾರಣಿಗಳ ರಾಜಕೀಯ ನೇತೃತ್ವದ ಇಮೇಜ್ ಅನ್ನ ಮತ್ತು ದೇಶದ ಬಗ್ಗೆ ಇರತಕ್ಕಂಥ ಕಲ್ಪನೆಯನ್ನ ತಿರುಚಬೇಕು ಅಂತ ಕುತ್ಕೊಂಡಿರ್ತಕ್ಕಂಥ ಅರ್ಬನ್ ನಕ್ಸಲ್ಸ್ ಯಾರಿದ್ದಾರೆ, ಅವ್ರು ಮಾಡಿರೋ ಷಡ್ಯಂತ್ರ ಇವೆಲ್ಲ ನಡೀತಾ